ಎಂಟು ದೈಪುರಿ ಹಾಕೋ. ನಾಟಿ ಪುದೀನ ಇದು ರಫ್ ಆಗಿರುತ್ತೆ ನಿಮ್ಗೆ. ಸಾಫ್ಟ್ ಇದ್ರೆ ಸರ್ ಅದು ನಾಟಿ ಅಲ್ಲ. ನಮ್ಮ ಅಂಗಡಿಗೆಲ್ಲ ಬರೋದು ಬ್ರಾಹ್ಮಿನ್ಸ್. ನಾವು ಬ್ರಾಹ್ಮಿನ್, ಶಿವಳ್ಳಿ ಬ್ರಾಹ್ಮಿನ್ ನಾವು. ಸುದೀಪ್ ಅಣ್ಣವ್ರು ಬಂದಾಗ ಮೈಸೂರಲ್ಲಿ ಅವ್ರಿಗೆ ಸಂಜೆ ಹೊತ್ತು ಸ್ನಾಕ್ಸ್ ಹೋಗುತ್ತೆ ಸರ್. ಮೇನ್ ಆಗಿ ಸರ್ ಕೇಳಿದ್ರಲ್ಲ ಸೀಕ್ರೆಟ್ ಐಟಮ್ಸ್ ಇದೆಲ್ಲ ನೋಡಿ ಸರ್. ಅದ್ರ ಘಮ ಹೆಂಗ್ ಬರ್ತಿದೆ. ಆಮೇಲೆ ಅದ್ರ ಫಿನಿಶಿಂಗ್ ನೋಡಿ ನಿಮ್ಗೆ ಈ ರೀತಿ ಕುದ್ದು ಹಿಂಗಾಗುತ್ತೆ. ಹೌದು, ಮೈಸೂರು ಸ್ಪೆಷಲ್. ಈ ತರ ಯೂನಿಕ್ ಆಗಿ ಯಾರು ಮಾಡಲ್ಲ. ಹೇಳಿದ್ನಲ್ಲ, ರಾಯಲ್ ಹೈಫನ್ ದೈಪುರಿ ಅಂತ ನನ್ನ ಹೆಸರು. ಮೊಸರು ಪುರಿ. ಹೌದು, ಫೈನಲ್ ಟಚ್ ಸರ್ ಇವಾಗ್ಲೇ. ದಹಿ ಒಳಗಡೆ ಹೋಗ್ಬಿಟ್ಟಿದೆ ನಮ್ಮ ಪುರಿ. ಇದು ದಹಿಪುರಿ ರೀ. ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮೈಸೂರು ಇಲ್ಲಿ ಇವತ್ತು ಬಂದಿರೋದು ವಿಶೇಷ ಕಾರಣ. ನಿಮ್ಗೆ ಗೊತ್ತಾಗಬೇಕಿದು. ಯಾಕಂದರೆ ಟೂರಿಸ್ಟ್ ಬರ್ತೀರಾ, ಮೈಸೂರು ಟೂರಿಸ್ಟ್ ಸ್ಪಾಟು. ಇಲ್ಲಿ ಬರಲೇಬೇಕು ಟೂರಿಸ್ಟ್ ಆಗಿ. ನಿಮಗೆ ನಾವು ಅದ್ಭುತವಾದ ಹೋಟ್ಲ್ಗಳು ತೋರಿಸಿದ್ವಿ. ಬ್ರೇಕ್ಫಾಸ್ಟ್ಗೆ ಚಂದ್ರಣ್ಣ, ಹಳ್ಳಿ ಐಟಿ ಚಂದ್ರಣ್ಣ, ಅಲ್ಲಿ ಹೋಗ್ತಿದ್ರಿ. ಮಧ್ಯಾಹ್ನ ಲಂಚಿಗೆ ಕೆಲವು ಹೋಟ್ಲ್ಗೆ ಇದ್ದಾವೆ. ಚೇತನ್ ಅವರು ಊಟಗಳು ತೋರಿಸ್ತಾ ಇದ್ವಿ, ಅಡುಗೆಗಳು, ರೆಸಿಪಿಗಳು. ಇವತ್ತು ನೀವು ಮೈಸೂರಿಗೆ ಬಂದಾಗ ಒಳ್ಳೆ ಚಾಟ್ಸ್ ಬೇಕಪ್ಪ ನಿಮಗೆ ಅಂತ ಹೇಳಿದರೆ ಅದ್ಭುತವಾದ ನಂಬರ್ 1 ಟಾಪ್ ಅನ್ಬೋದು ಅಂಥ ಚಾಟ್ ಸೆಂಟರ್ ಇದೆ. ವಿನಾಯಕ ಚಾಟ್ ಸೆಂಟರ್, ಕೋರ್ಟ್ ಹತ್ರ. ಇವತ್ತು ವಿನಾಯಕ ಚಾಟ್ ಸೆಂಟರ್ನ ಕಾರ್ತಿಕ್ ಅವ್ರನ್ನ ಮೀಟಾಗಿ ಬಂದಿದ್ದೀವಿ. ಒಂದು ಸಣ್ಣ ವೀಡಿಯೋ ಅವ್ರ ಬಗ್ಗೆ, ಬನ್ನಿ ಅವ್ರನ್ನ ಮೀಟಾಗೋಣ. ಅವರಲ್ಲಿ ಫಾಸ್ಟ್ ಮೂವಿಂಗ್ ಐಟಮ್ ರೆಸಿಪಿ ತೋರಿಸ್ತೀನಿ ಅಂತ ಹೇಳ್ಯಾರೆ. ಅದು ಯಾವುದಂತ ನೀವು ನೋಡ್ಬಿಡಿ. ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಅರುಣ್ ಸರ್. ನಮಸ್ತೆ ವೀಕ್ಷಕರೇ. ನೋಡಿ, ಕಾರ್ತಿಕ್ ಅಂತ ಮತ್ತು ಅವ್ರ ತಾಯಿ ಕುಸುಮ ಅಂತ. ನಮಗೆ ನಾನು ಹೇಳಿದೆ ನಿಮಗಾಗಲೇ, ನಮಗೆ ಎಷ್ಟೊಂದು ಇಲ್ಲಿ ವೀಕ್ಷಕರು, ಸಬ್ಸ್ಕ್ರೈಬರ್ಸು, ಅದು ವಿದೇಶಿ, US ಇಂದನೂ ಹೇಳಿದ್ರು ವಿನಾಯಕ ಚಾಟ್ಸ್ ಯಾಕೆ ಕವರ್ ಮಾಡಿಲ್ಲ ಅಂತ. ಇವತ್ತು ಆ ದಿನ ಬಂತು, ಸಿಕ್ಕಿತು. ನಿಮ್ಮ ಆಶೀರ್ವಾದ, ಆಶೀರ್ವಾದ. ಸೊ ಎಲ್ಲ ದೇವರ ಪ್ರೇರಣೆಯಿಂದ ನಾವು ಬರ್ತೀವಿ ಇಲ್ಲಿಗೆ. ಇವತ್ತು ನೀವೇ ಹೇಳ್ಬೇಕು, ಯಾಕೆ ಶುರು ಮಾಡಿದ್ರಿ, ಇದು ಪ್ರೇರಣೆ ಹೆಂಗಾಯ್ತು, ಒಂದು ಚಾಟ್ಸ್ ಇಷ್ಟು ಫೇಮಸ್ ಹೆಂಗಾಯ್ತು? ತುಂಬಾ ವರ್ಷದಿಂದ ಮಾಡ್ಬೇಕಂತ ಆಸೆ ಇತ್ತು. ನನ್ನ ಪ್ರೊಫೆಷನಲ್ ಮುಗಿದ್ಮೇಲೆ ನಾನು ಓದ್ತಾರವಾಗ್ಲೇ ನಾನು ಈ ಕೆಲಸ ಮಾಡ್ತಿದ್ದೆ. ನಮ್ಮ ತಂದೆಯವರೆಲ್ಲ ಮಾಡ್ತಿದ್ರು. ನಮ್ಮ ತಂದೆಯವರು ಶುರು ಮಾಡಿದ್ರು. ನಮ್ಮ ತಾಯಿಯವರು, ನಮ್ಮ ತಂದೆಯವರು ಶುರು ಮಾಡಿದ್ರು. 17 ವರ್ಷ ಆಯ್ತು ಅದು ಓಪನ್ ಮಾಡಿ. ಒಂದು 0 ಇಂದ 20 ಲೆವೆಲ್ ತನಕ ತಂದಿದ್ದೀನಿ ಸರ್. ಇವಾಗ ತುಂಬಾ ಕಷ್ಟಪಟ್ಟಿದೀವಿ ಅಷ್ಟೇ. ಜನರುಗಳ ಆಶೀರ್ವಾದ ಸರ್. ಜೆನ್ಯೂನ್ ಕಸ್ಟಮರ್ಸ್ ಮೈಸೂರಲ್ಲಿ ಎಲ್ಲ ಒಳ್ಳೊಳ್ಳೆ ಕಸ್ಟಮರ್ಸ್ ಬರ್ತಾರೆ ಸರ್. ಅವರ ಆಶೀರ್ವಾದ ನಮ್ಗೆ. ಹೌದು, ಜನ ಬೆಂಬಲ ಸಿಗೋದು ಬಹಳ ಕಷ್ಟ ವೀಕ್ಷಕರು. ಹೌದೌದು ಸರ್. ದುಡ್ಡು ಎಲ್ಲ ಸಂಪಾದನೆ ಮಾಡ್ತಾರೆ. ಪ್ರೀತಿ, ವಿಶ್ವಾಸ, ಜನರದು ಮಾತು, ಅವರಿಂದ ನಾವು ಇದೀವಿ ಸರ್ ಇವತ್ತು. ಅಲ್ಲ, ನೀವು ಅಷ್ಟು ಒಳ್ಳೆ ಕ್ವಾಲಿಟಿ ಗುಣಮಟ್ಟ ಕೊಟ್ಟಾಗ ಮಾತ್ರ ಕಸ್ಟಮರ್ ನಿಮ್ಮ ಹತ್ರ ಹಿಂದೆ ಬರ್ತಾರೆ. ಇವತ್ತು ಅದು ನೋಡ್ಬೇಕು ನೀವು ಸಾಯಂಕಾಲ 6 ಗಂಟೆಗೆ. ಅದ್ ಮುಂದೆ ನೋಡೋಣ. ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ತೋರಿಸ್ತೀರಿ? ನನ್ನ ಹತ್ರ ಮೈಸೂರಲ್ಲಿ ನಂಬರ್ 1 ದೈಪುರಿ ಸರ್, ರಾಯಲ್ ದೈಪುರಿ, ಐಫೋನ್ ದೈಪುರಿ ಅಂತ. ಅದು ಇದಕ್ಕೆ ಐಫೋನ್ ದೈಪುರಿ. ಅದ್ರದ್ದು ಅಷ್ಟು ಜನ ಇಷ್ಟಪಡ್ತಾರೆ. ಹೌದು ಸರ್. ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ನಂತರ ಯಾರು ಮೈಸೂರಲ್ಲಿ ಕಾಪಿ ಮಾಡ್ಬೋದು. ಯಾವತ್ತು ಸಚಿನೇ ಸರ್. ಅಲ್ಲ, ಸಚಿನ್ ಎಲ್ಲರೂ ಆಗಕ್ಕಾಗಲ್ಲ. ಸೊ ಸಚಿನ್ ಅಂತಾರೆ. ನಾವು ಇನ್ನೂ ಮುಂದೋಗಿ ಹೇಳ್ಬೇಕಂದ್ರೆ ರಾಜ್ಕುಮಾರ್. ಹೌದೌದು, ಖಂಡಿತ ಸರ್. ಅಲ್ವಾ? ಅಣ್ಣವ್ರೆ ಎಲ್ಲರೂ ಅಣ್ಣವ್ರು ಆಗಕ್ಕಾಗಲ್ಲ. ಹಾಗಾಗಿ ದಹಿಪುರಿ, ಫೇಮಸ್ ದಹಿಪುರಿನ ಹೋಗ್ಬಿಡೋಣ. ಅಡುಗೆ ಮನೆಗೆ ಹೋಗ್ಬಿಟ್ಟು ಸರ್, ಅಡುಗೆ ಮನೆಗೆ ಬಂದ್ವಿ. ನಿಮ್ಮ ಅದ್ಭುತವಾದ ಪ್ರಸಿದ್ಧವಾದ ದಹಿಪುರಿ, ಅದಕ್ಕೆ ಏನ್ ನೀವೇ ಹೇಳ್ಬೇಕು, ನೀವೇ ಎಕ್ಸ್ಪರ್ಟ್ ಸರ್. ಅದಕ್ಕೆ ಮೇನ್ ಆಗಿ ಮಿಟ್ಟ. ಏನ್ ಮಿಟ್ಟ ಅದು ಸರ್? ಇದು ಬಂದು ಖರ್ಜೂರದಲ್ಲಿ ಮಾಡೋದು ಮಿಠ ಅದ್ರಲ್ಲಿ ಮೇನ್. ಕರೆಕ್ಟ್, ಹೌದು. ಸ್ವೀಟ್ ಆಗಿರ್ತದೆ. ಹೌದೌದು, ಖರ್ಜೂರ. ಮತ್ತೆ ಇದು ಜೋನಿ ಬೆಲ್ಲ ಸರ್. ಜೋನಿ ಬೆಲ್ಲ ಆರ್ಗಾನಿಕ್. ಇದು ಆರ್ಗಾನಿಕ್. ಹೌದು, ಆರ್ಗಾನಿಕ್. ನಾವು ಶಿವಮೊಗ್ಗದಿಂದ ತರ್ಸೋದಿದ್ದು. ಓಹೋ, ಓಕೆ. ಇವಾಗ ಇವೆರಡು ಇಂಗ್ರೀಡಿಯೆಂಟ್ ಅದಕ್ಕೆ ಇಲ್ಲ. ಇದಕ್ಕೆ ಹುಣಸೆ ಹುಳಿ ಇರುತ್ತೆ, ಹುಣಸೆ ಹಣ್ಣು, ಆಮೇಲೆ ಲಯನ್ ಡೇಟ್ಸ್. ಎಷ್ಟು ಕ್ವಾಂಟಿಟಿ ಮಾಡ್ಕೊಳ್ತಿದೀವಿ ಈಗ? ಇವಾಗ ನಾವು ಒಂದು 50 ಜನಕ್ಕೆ ಸರ್. 50 ಜನಕ್ಕಷ್ಟು. ಆ ಬೆಲ್ಲ ಬಂದು ಎಷ್ಟಿದೆ ಇವಾಗ? ಖರ್ಜೂರ ಬಂದು 1 kgಗೆ ಇದು 1/4 kg ಅಷ್ಟಿದೆ. 1.5 kg ಬೆಲ್ಲ. 1 kg ಬೆಲ್ಲ ಇದೆ.
ಖರ್ಜೂರ 1/4 kg ಸರ್. 1/4 kg ಅಷ್ಟು ಹಾಕೊಳ್ತೀರಾ. ಅದು ಬಿಟ್ರೆ ಸ್ವಲ್ಪ ಹುಣಸೆ ಹುಳಿ ಹಾಕೋತೀವಿ ಸರ್. ಅದೆಷ್ಟು ಹಾಕೊಳ್ತೀರಿ? ಅದು ಒಂದು 1/4 kg ಅಷ್ಟು ಹಾಕೋತೀವಿ ಸರ್. ಹುಳಿ ಹುಳಿ ರೆಡಿ ಇದೆ. ಹುಳಿ ನೆನ್ಸಿಟ್ಟು ನಾವು ರೆಡಿ ಮಾಡ್ಕೊಂಡಿದ್ದೀರಿ. ಸೊ ಇದನ್ನ ಫಸ್ಟ್ ನೀವು ಇದನ್ನ ಮಿಟ್ಟ ಮಾಡ್ಕೊಂಡ್ ಬರ್ಬೇಕಂದ್ರೆ ಪಾಕ ಅದಕ್ಕೆ 2 hours ಇಡ್ಸುತ್ತೆ. ಮಾಡ್ಕೊಂಡ್ ಬರ್ತಾರೆ. ನಮ್ಮ ತಾಯಿಯವ್ರು ಮಾಡ್ಕೊಂಡ್ ಬರ್ತೀವಿ. ನೀವು ಆ ಪಾಕ ಮಾಡ್ಕೊಂಡ್ ಬನ್ನಿ. ಸೊ ಈಗ ಮಿಟ್ಟ ಬಗ್ಗೆ ಹೇಳಿದ್ರಿ, ಅದು ಬಂದು ಅದೇ ಪಾಕ ಜೈಪುರಿಗೆ. ಅದು ಬಿಟ್ರೆ ಇನ್ನೊಂದು ಯಾವ್ದು ಮನೇಲಿ ಮಾಡ್ಕೊಳ್ಳೋದು ಸರ್? ಚಟ್ನಿ ಸರ್. ಚಟ್ನಿ. ಓ ಹೌದೌದು, ಈಗ ಜೈಪುರಿಂದ ಚಟ್ನಿ ಇದ್ದೇ ಹೌದು. ಸೊ ಪಾಕ ರೆಡಿ ಆಗೋದ್ರೊಳಗೆ ನಾವು ಚಟ್ನಿ ಮಾಡ್ಬಿಡೋಣ. ಖಂಡಿತ ಸರ್. ಪಾಕ ರೆಡಿ ಆಗ್ಬಿಡ್ಲಿ. ಓಕೆ ಸರ್. ಫ್ರೆಶ್ ಆಗಿ ನಾಟಿ ಮೆಣಸಿನ್ಕಾಯಿ, ನಾಟಿ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಆಮೇಲೆ ಪುದೀನ, ನಾಟಿ ಪುದೀನ. ಇದು ರಫ್ ಆಗಿರುತ್ತೆ ನಿಮ್ಗೆ. ಸಾಫ್ಟ್ ಇದ್ರೆ ಸರ್ ಅದು ನಾಟಿ ಅಲ್ಲ. ಇದು ಹೂವ ಇರಬೇಕು ಸರ್, ಸಣ್ಣದಾಗಿರ್ಬೇಕು. ಫಾರಂ ಸೊಪ್ಪಿದ್ರೆ ಆ ರುಚಿ ಬರಲ್ಲ. ನಾಟಿ ಕೊತ್ತಂಬರಿ ಸೊಪ್ಪು ಪ್ಯೂರ್. ಇದು ಮೆಣಸಿನ್ಕಾಯಿ ಬಂದು ಬ್ಲ್ಯಾಕ್ ನಾಟಿ ಇರುತ್ತೆ ಸರ್. ದೈಪುರಿಗೆ ಇದು ಮೇನ್. ಇದ್ರಲ್ಲಿ ದಪ್ಪ ಬರುತ್ತೆ, ಅದು ನಾಟಿ ಅಲ್ಲ. ಇದು ಸರ್, ಇದು ಪಿಸ್ತಾ. ಅದಕ್ಕೆ ಗೋಡಂಬಿ ಪಿಸ್ತಾ ಹಾಕ್ತೀವಿ ನಾವು ಸ್ಪೆಷಲ್ ಆಗಿ. ಆಮೇಲೆ ಅದಕ್ಕೆ ಜೀರಿಗೆ ಹಾಕ್ತೀನಿ ಸರ್. ಆಮೇಲೆ ಕರಿಮೆಣಸು, ಕೆಂಪು ಮೆಣಸು, ಆಮೇಲೆ ಬಾತೆಲೆ. ತುಪ್ಪ ಯೂಸ್ ಮಾಡ್ತೀನಿ. ಕೃಷ್ಣ ತುಪ್ಪ ಯೂಸ್ ಮಾಡ್ತೀರಾ? ಹೌದು. ಹಂಗೆ ಮಾಡ್ತಾ ನಮಗೆ ಕ್ವಾಂಟಿಟಿ ಹೇಳ್ಬಿಡಿ. ಸರ್, ಒಂದು 1/4 kg ಅಷ್ಟು ಮೆಣಸಿನ್ಕಾಯಿ ಸರ್. 1/4 kg ಫಸ್ಟ್ ಮೆಣಸಿನ್ಕಾಯಿ ಹಾಕೋತೀರಿ. 1/4 kg ಮೆಣಸಿನ್ಕಾಯಿ ಸರ್. ಒಣ ಕೊಬ್ಬರಿ ಒಂದು ಅರ್ಧ ಹೋಳು ಒಣ ಕೊಬ್ಬರಿ ಕಟ್ ಮಾಡಿರೋದು. ಪುದೀನ ಒಂದು 2 ಕಂತೆ ಸರ್. 2 ಕಟ್ಟು. 2 ಕಟ್ಟು ಅಂದ್ರೆ ನಿಮ್ಮ ಕೈಯಲ್ಲಿ ಹಿಡಿಕೊಂಡ್ರೆ 2 ಹಿಡಿ ನನ್ನ ಕೈಯಲ್ಲಿ. ಕೊತ್ತಂಬರಿ ಸೊಪ್ಪು 2 ಹಿಡಿ ಸರ್. ನಾವು ಯಾವುದೇ ಕಾರಣಕ್ಕೂ ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಸರ್. ಶುಂಠಿ ಬೆಳ್ಳುಳ್ಳಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ. ಕಸ್ಟಮರ್ಸ್ ಅರ್ಜುನ್ ಜನ್ಯ ಎಲ್ಲ ಫಿಲಮ್ ಆಕ್ಟರ್ಸ್, ಸಿಂಗರ್ಸ್ ಎಲ್ಲ ಬರ್ತಾರೆ ಸರ್. ಸುದೀಪ್ ಅಣ್ಣವ್ರು ಬಂದಾಗ ಮೈಸೂರಲ್ಲಿ ಅವ್ರಿಗೆ ಸಂಜೆ ಹೊತ್ತು ಸ್ನಾಕ್ಸ್ ಹೋಗುತ್ತೆ ಸರ್. ಅಷ್ಟು ರುಚಿ ಇದೆ ಅಂತ ನೀವು ಆಗ್ಲೇ ನನಗೆ ಬಾಯಲ್ಲಿ ನೀರು ಬಡಿಸ್ತಿದ್ದೀರಾ. ಇವಾಗ ಇದು ನೋಡಿ ಎಷ್ಟು ಫ್ರೆಶ್ ಆಗಿದೆ, ಎಲ್ಲ ಒಳ್ಳೆ ಕ್ವಾಲಿಟಿ. ಸರ್, 2 ಸಲ ನೀರಲ್ಲಿ ವಾಶ್ ಮಾಡ್ಬೇಕು. ವಾಶ್ ಮಾಡಿ ಅದನ್ನ ನೀರು ಇಳಿಸಿರ್ತೀವಿ ನಾವು, ಸೋಸಕ್ಕೆ ಇಟ್ಟಿರ್ತೀವಿ. ಇವಾಗ ಇದು ನಾವು ಮಾಡ್ಕೊಂಡಿರೋ ಮಿಟ್ಟ. ಹೌದು. ಆ ಕ್ವಾಂಟಿಟಿ 50 ಜನಕ್ಕೆ ಈ ಚಟ್ನಿ. ಹೌದು. ಕರೆಕ್ಟಾ? 50 ಜನಕ್ಕೆ ನೀವು 50 ಜನಕ್ಕೆ ಮಾಡ್ಬಿಡಿ ಸರ್. ಇವಾಗ ಕೊತ್ತಂಬರಿ ಪುದೀನ ಹಾಕ್ದೆ. ಕರಿಮೆಣಸು ಸರ್ ಎಷ್ಟು? ಅದೇ ಒಂದು 2 ಸ್ಪೂನ್ ಅಷ್ಟು ಸರ್. 2 ಸ್ಪೂನ್ ಅಷ್ಟು. ಆಮೇಲೆ ಜೀರಿಗೆ 2 ಸ್ಪೂನ್ ಅಷ್ಟು. ಆಮೇಲೆ 4 ಮೆಣಸಿನ್ಕಾಯಿ ಸರ್. ಇದಕ್ಕೆ ಬಾತೆಲೆ ಒಂದು 5. ಮೇನ್ ಆಗಿ ಸರ್ ಕೇಳಿದ್ರಲ್ಲ, ಸೀಕ್ರೆಟ್ ಐಟಮ್ಸ್ ಇದೆಲ್ಲ. ಗೋಡಂಬಿನ ಹಾಕ್ತಿವಿ. ಇದು ಪಿಸ್ತಾ ಸರ್. ಪಿಸ್ತಾ ಗೋಡಂಬಿ ಪಿಸ್ತಾ ಸೀಕ್ರೆಟ್ ತೋರಿಸ್ಬಿಟ್ರಿ ಇವತ್ತು. ಹೌದು ನೋಡಿ, ಅಷ್ಟು ಕಾನ್ಫಿಡೆನ್ಸ್ ಇವರಿಗೆ. ಹೌದಾ? ಒಂದು 2 ಸ್ಪೂನ್ ಅಷ್ಟು ಕೃಷ್ಣ ತುಪ್ಪ. ಎಲ್ಲ ನಿಮ್ಮ ಮದರ್ದೇ ಇದು ರೆಸಿಪಿ? ಹೌದು ಸರ್, ಎಲ್ಲ ತಾಯಿ. ಸರ್, ಮೊಸರು ಯೂಸ್ ಮಾಡ್ತೀನಿ. ತುಪ್ಪ ಮೊಸರು ಹಾಕ್ಬೋದಾ? ಆಗ್ಬೋದು. ಅದು ಒಳ್ಳೆ ಟೇಸ್ಟ್ ಬರುತ್ತೆ ಸರ್. ಇದು ಸೀಕ್ರೆಟ್ ಐಟಮ್. ಸೀಕ್ರೆಟಾ? ಹೌದು ಸರ್. ಸ್ವಲ್ಪ ಹಾಕಿರ್ತೀವಿ ಅಷ್ಟೇ. ಆ ದಿನ ಯೂಸ್ ಮಾಡೋದು ನಾವು, ಬೇರೆ ದಿವಸಕ್ಕೆ ಆಗಲ್ಲ. ಇದು ಫ್ರೆಶ್ ಆಗಿ ಒಂದ್ ದಿನಕ್ಕೆ ಮಾತ್ರ ಇದು ಯೂಸ್ ಮಾಡೋದು. ಒಂದಿನಕ್ಕೆ ಮಾತ್ರ 1 ಸ್ಪೂನ್ ಅಷ್ಟು ಹಾಕಿರೋದು ಅಷ್ಟೇ ಮೊಸರು. ಸರಿ. ಟಾಟಾ ಸಾಲ್ಟ್ ಸರ್. ಟಾಟಾ ಸಾಲ್ಟ್ ಲಾಸ್ಟ್ಗೆ. 2 ಸ್ಪೂನ್ ಅಷ್ಟು ಸ್ಪೆಷಲ್ ರಾಕ್ ಸಾಲ್ಟ್ ಅಂತ. ಇದನ್ನು ಹಾಕ್ತಾರೆ? ಇದನ್ನು ಹಾಕ್ತೀವಿ ಸರ್. ಅದೆಲ್ಲ ಹಾಕ್ತಾ ಇದ್ರೆ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಚಟ್ನಿ ರುಚಿಯಾಗಿ ಬರುತ್ತೆ. ದೈಪುರಿಗೆ ಮತ್ತೆ ಚುರುಮುರಿಗೆಲ್ಲ ಒಳ್ಳೆ ರುಚಿ ಬರುತ್ತೆ ಸರ್. ಮಾವಿನಕಾಯಿ ಚುರುಮುರಿ ಚಟ್ನಿ ಮಾಡ್ತಾರಲ್ಲ ಸರ್, ಬರೀ ಹಸಿಮೆಣಸಿನಕಾಯಿ ಪುದೀನ ಹಾಕ್ಬಿಟ್ಟು, ಅದು ಟೇಸ್ಟ್ ಬರಲ್ಲ. ಇದು ಒಳ್ಳೆ ಕಾಂಬಿನೇಷನ್. ನಾವು ಇಷ್ಟೆಲ್ಲ ಐಟಮ್ ಹಾಕ್ತಿವಿ. ಸೀಕ್ರೆಟ್ ಆಗಿತ್ತು, ಇವತ್ತು ಎಲ್ಲ ಬಯಲಾಗಿದೆ. ಅಲ್ಲ, ಎಲ್ಲ ಏನ್ ಬಯಲಾಗಿಲ್ಲ, ಯಾಕಂದ್ರೆ ಮನೇಲಿ ಮಾಡ್ಕೊಳ್ತು ಅಲ್ಲ. ಇದು ನಿಮ್ಮ ಹತ್ರ ಬಂದೇ ಸವಿಬೇಕು. ಮನೇಲಿ ಈಸಿಯಾಗಿ ಮಾಡ್ಕೊಳಕ್ ಆಗಲ್ಲ. ಇದನ್ನ ಇವಾಗ ಗ್ರೈಂಡ್ ಮಾಡ್ಬೇಕು. ಓಕೆ. 1.5 ಲೋಟ ಅಷ್ಟು ನೀರು. ಮಿಕ್ಸಿ ಸ್ಪೆಷಲ್ ಆಗಿ ಕಾಣ್ತಿದೆ ಸರ್. ಇದು ಮೀಡಿಯಂ ಅಲ್ವಾ? ಮೀಡಿಯಂ. ಇದು ಬಂದು ಸರ್ ಇವಾಗ ಹೊಸದಾಗಿ ಇದ್ ಮಾಡಿರೋದು ಅಂಗಡಿಗೆ ಅಂತಾನೆ. 10,000 rupees ಇದು. ಕಮರ್ಷಿಯಲ್ ಆಗಿ ಯೂಸ್ ಮಾಡೋದು. ಹೆವಿ ಡ್ಯೂಟಿ ಮಾತ್ರ ತುಂಬಾ ಚೆನ್ನಾಗಿ ಸವಿಯುತ್ತೆ. ಹೇಳಕ್ಕೆ ಆಗದಿರೋಷ್ಟು ಹಿಟ್ಟಾಗ್ಲಿ, ಆಮೇಲೆ ಚಟ್ನಿಗಳಾಗ್ಲಿ, ಮನೆ ಚಟ್ನಿ ಆಗ್ಲಿ, ಪ್ರತಿಯೊಂದು ಪದಾರ್ಥನೂ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ವೆಟ್ ಡ್ರೈ ಎರಡು ಮಾಡ್ಬೋದು.
ಫಿನಿಶ್ ಹೆಂಗಾಗ್ತಿದೆ, ಫಿನಿಶಿಂಗ್ ಫುಲ್ ಸಾಫ್ಟ್ ಆಗ್ಬಿಡುತ್ತೆ. ಸರ್ ರೆಡಿ ಆಯ್ತಾ? ಹಾ ಸರ್ ರೆಡಿ ಆಯ್ತು. ಸರ್ ನೋಡಿ ಸರ್ ಅದ್ರ ಘಮ ಹೆಂಗ್ ಬರ್ತಿದೆ, ಹೌದೌದು. ಆಮೇಲೆ ಅದ್ರ ಫಿನಿಶಿಂಗ್ ನೋಡಿ ನಿಮ್ಗೆ ಅದು ಹೆಂಗೆ ನೋಡಿ, ಒಳ್ಳೆ ನೈಸ್. ನಾವು ಹೋಟ್ಲಲ್ಲಿ ಪಾಲಕ್ ಪನ್ನೀರ್ ತಗೊಳ್ತೀವಲ್ಲ, ಆ ಟೈಪ್ ಇದೆ ಸರ್. ಕರೆಕ್ಟ್ ನೀವ್ ಹೇಳಿದ್ದು ಸರ್. ಈ ಕ್ವಾಂಟಿಟಿ ಬಂದು ನೀವು ಒಂದು ದಹಿ ಪುರಿಲಿ ಎಷ್ಟು ಹಾಕ್ತೀರಾ? ಸರ್ ಅದು ಕಾಲ್ ಸ್ಪೂನ್ ಅಷ್ಟು ಬೀಳುತ್ತೆ. ಹೌದು, ಹಾಗಾಗಿ 50 ಜನಕ್ಕೆ 50 ಜನಕ್ಕೆ ಆಗುತ್ತೆ. ಇದು ನೋಡಕ್ ನಿಮ್ಗೆ ಆತರ ಕಾಣಿಸುತ್ತೆ, ಇಷ್ಟ ಹಾಕಿದ್ರು ನಡೆಯುತ್ತೆ. ಆ ಫ್ಲೇವರ್ ಬರ್ಬೇಕಲ್ಲ, ಫ್ಲೇವರ್ ಬರ್ಬೇಕದು. ದೈಪುರಿಗೆ ನಾವು ಮೊಸರು ಸ್ವೀಟ್ ಹಾಕಿರ್ತೀವಲ್ವಾ, ತಿನ್ನುವಾಗ ಕೆಳಗಡೆ ಸ್ವೀಟು ಮೇಲ್ಗಡೆ ಮೊಸರು ಆಮೇಲೆ ಖಾರ. ನಂದು ಆತರ ಫಿನಿಶಿಂಗ್ ನೋಡೋಣ. ಹಾ ಹತ್ರ ಹೋಗಿ ಐಫೋನ್ ದೈಪುರಿ ಅಂತ ಹೇಳಿದ್ನಲ್ಲ, ಡಿಫ್ರೆಂಟ್. ಈಗ ಅದು ಐಫೋನ್ ದೈಪುರಿಯ ಪಾಕ ರೆಡಿ ಆಗಿದ್ರೆ ನೋಡ್ಬಿಡೋಣ, ಅದು ಹೇಗಾಗಿದೆ ನೋಡ್ಬಿಡೋಣ. ಹಾ ಸರ್ ಖಂಡಿತ. ಸೊ ಈ ರೀತಿ ಕುದ್ದು ಹಿಂಗಾಗುತ್ತೆ. ಹೌದು. ಸೊ ಪಾಕ ರೆಡಿ ಆಯ್ತು, ಚಟ್ನಿ ರೆಡಿ ಆಯ್ತು. ನೆಕ್ಸ್ಟ್ ದೈಪುರಿ ಮಾಡೋದು ಕಾರ್ಟ್ ಹತ್ರ. ಹೌದು ಸರ್. 6 ಗಂಟೆ ಕಾರ್ಟ್. ಹೌದೌದು, ನಾವೇ ಸ್ಪೆಷಲ್ ಪುರಿ ಮಾಡ್ತೀವಿ. ಅದು ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಅಂದ್ರೆ ಪುರಿ ಮಾಡೋದು, ಹೌದು, ಅದು ಕೂಡ ಇಂಪಾರ್ಟೆಂಟ್. ಹೌದೌದು, ಅದು ನೆಕ್ಸ್ಟ್ ವಿಡಿಯೋ ಮಾಡೋದು ಯಾವ ರೀತಿ ಮಾಡ್ತೀರಾ ಅಂತ. ಹೌದು ಸರ್. ರವೆ ಪುರಿ ತರ, ನಾರ್ಮಲ್ ಪುರಿ ತರ ಇರಲ್ಲ, ಅದು ಯೂನಿಕ್ ಆಗಿರುತ್ತೆ ಸರ್. ಅದು ನಿಮ್ಗೆ 10 ನಿಮಿಷ ಬೇರೆ ಕಡೆ ಆದ್ರೆ ಸ್ವಾಜಿ ಆಗ್ಬಿಡುತ್ತೆ, ಸ್ವಾಜಿ ಆಗ್ಬಿಡುತ್ತೆ ಪುರಿ. ನಂದು ಆತರ ಅಲ್ಲ, 10 ನಿಮಿಷ ಆದ್ರೂ ಹಾಗೆ ಇರುತ್ತೆ. ನಾನ್ ಗ್ಯಾರಂಟಿ ಕೊಡ್ತೀನಿ, 1 ಡ್ರಾಪು ಕೆಳಗಡೆ ಬರಲ್ಲ. ಪುರಿ ಒಳಗಡೆ ಏನೇನ್ ಹಾಕಿರ್ತೀವಿ ಹಾಗೆ ಕ್ರಿಸ್ಪಿನೆಸ್ ನಿಮ್ ಬಾಯ್ ಒಳಗಡೆ ಹಾಕಿದ್ರೆ ಆ ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ ನಿಮ್ಗೆ. ವೀಕ್ಷಕರ, ಈಗ ನೆನ್ಪಿಟ್ಗಳು ಇವ್ರು ಹೇಳಿದ ಮಾತು, ಸಾಯಂಕಾಲ ಕಾರ್ಟ್ ಹತ್ರ ಇದು ಕಾಣುತ್ತೆ. ಖಂಡಿತ ಖಂಡಿತ ಸರ್. ಸೊ ಕಾರ್ಟ್ ಹತ್ರ ಹೋಗೋಣ. ಖಂಡಿತ ಸರ್. ವೀಕ್ಷಕರೇ, 6 ಗಂಟೆ ನಾವು ಹಾಜರು. ಮೈಸೂರು ಓಲ್ಡ್ ಕೋರ್ಟ್ ಎದುರುಗಡೆ ಬಂದಿದ್ದೀವಿ, ಚಾಮರಾಜಪುರಂ. ಇದು ಒಂದು ಚಾಟ್ ಸ್ಟ್ರೀಟ್ ಅಂತ ಹೇಳ್ಬೋದು. ಇಲ್ಲಿ ಅದ್ಭುತವಾಗಿದೆ. ನಮ್ಮ ಹಿಂದ್ಗಡೆ ಕಾಣ್ತಿರೋದೇ ನಮ್ಮ ವಿನಾಯಕ ಚಾಟ್ಸ್. ಕಾರ್ತಿಕ್ ಅವರು ನಿಂತ್ಕೊಂಡಿದ್ದಾರೆ. ಆ ದಹಿಪುರಿಗೆ, ಇವ್ರ ಚಾಟ್ಸ್ಗೆ ಪ್ರತಿಯೊಂದು ಐಟಮ್ 42 ಐಟಮ್ ಅಂತೆ. ಬನ್ನಿ, ತಡ ಮಾಡೋದೇ ಬೇಡ, ದಹಿಪುರಿ ಮಾಡೋದು ನೋಡಿದ್ರಿ ನೀವು. ನಾನಂತೂ ದಹಿಪುರಿ ತಿನ್ನಲೇಬೇಕು ಇವಾಗ. ಅವ್ರನ್ನೂ ಮಾತಾಡ್ಸೋಣ ಬನ್ನಿ. ಇವಾಗ ಇಲ್ಲಿ ಬೇಡವಾ ನಿಮ್ಗೆ? ಬಾಳೆದಿನ ಚುರ್ಮುರಿ, ಬಾಳೆದಿನ ಮಸಾಲ, ಅದು ನಿಮ್ಗೆ ಪಾರ್ಸಲಾ? ಇಲ್ಲ ಅಲ್ವಾ? ಇಲ್ಲ ಪಾರ್ಸಲ್ ಅಣ್ಣ. ನಿಮ್ಗೆ ಒಂದಿಲ್ಲೇನಾ? ಇದು ಸರ್ ಸ್ಪೆಷಲ್ ಮೈಸೂರು ಸ್ಪೆಷಲ್ ಚುರ್ಮುರಿ. ರೆಡಿ ಆಗ್ತಿದೆ. ನಾವ್ ಹೇಳಿದ್ವಲ್ಲ, ಮಾಡಿದ್ವಲ್ಲ ಸ್ಪೆಷಲ್ ಚಟ್ನಿ. ಮೈಸೂರಲ್ಲಿ ನಿಮ್ಗೆ ಯಾರೋ ದ್ರಾಕ್ಷಿ, ಡ್ರೈ ಫ್ರೂಟ್ಸ್, ಸ್ವೀಟ್ ಕಾರ್ನ್, ಮಾವಿನಕಾಯಿ, ಸ್ಪೆಷಲ್ ನಿಪ್ಪಾಟು, ಕಾಂಗ್ರೆಸ್ ಯೂನಿಕ್ ಆಗಿ ಯಾರು ಮಾಡಲ್ಲ. ಕಸ್ಟಮರ್ ಚೆನ್ನಾಗಿ ತಿನ್ಬೇಕು ನನ್ಗೆ. ಸರ್ ನಾನು ತರಕಾರಿ ಹೇಳಿದ್ನಲ್ಲ, ಫ್ರೆಶ್ ಆಗಿ ರೆಡಿ ಇದೆ ನೋಡಿ, ಕಾಣಿಸುತ್ತೆ. ಮೈಸೂರು ಸ್ಪೆಷಲ್ ಸರ್, ಇದು 80 rupees ಸ್ಪೆಷಲ್ ಮೈಸೂರು ಸ್ಪೆಷಲ್ ಚುರುಮುರಿ. ಬಾಳೆ ತಿಂದ ನಾವಿದ್ರೆ ಈ ರೋಡ್ಗೆ ಕಳೆ ಸರ್. ನಾವಿಲ್ಲ ಅಂದ್ರೆ ರೋಡ್ ಖಾಲಿ ಇರುತ್ತೆ ಹೆಂಗೆ. ಹೌದಾ? ಹಾ, ಇವತ್ತೊಂದು ಸ್ವಲ್ಪ ಮಳೆದು ಜಲಕ್ಕಿತ್ತು, ಬೇಜಾರ ಬಿಟ್ಟಿದ್ವಿ. ಮಳೆ ಇರ್ಲಿ ಸರ್, ಗಾಳಿ ಇರ್ಲಿ, ಕಸ್ಟಮರ್ ನಮ್ಗೆ ಮಿಸ್ ಇಲ್ಲ. ಎಲ್ಲಾ ಊರಿಂದನೂ ಬರ್ತಾರೆ. ಹೌದಾ? ಹಾ. ಕೊಲ್ಹಾಪುರಿ ಬೇಲ್ ತಗೊಂಡಿದ್ದೀವಿ ಸರ್, ತುಂಬ ಚೆನ್ನಾಗಿದೆ. ನಾವು ರೆಗ್ಯುಲರ್ ಕಸ್ಟಮರು, ಸುಮಾರು 10-12 ವರ್ಷದಿಂದ ಬರ್ತಾ ಇದೀವಿ. ಎಲ್ಲ ಐಟಮು ಚೆನ್ನಾಗಿರುತ್ತೆ. ವೆರೈಟೀಸ್ ಅಂತೂ ತುಂಬ ವೆರೈಟೀಸ್ ಇದೆ. ಯಾವುದು ಐಟಮ್ ತಗೊಂಡ್ರು ಮಿನಿಮಮ್ ಒಂದು 20 ಇಂಗ್ರೀಡಿಯೆಂಟ್ಸ್ ಹೌದಾ ಇದ್ದೇ ಇರುತ್ತೆ. ಒಂದು ನಿಮ್ಗೆ ಎಷ್ಟು ದೈಪುರಿ? 2 2 2 5 5 5 6 6 6 7 8 ದೈಪುರಿ. 8 ದೈಪುರಿ ಹಾಕೋ. 8 ದಹಿಪುರಿ ನೋಡಿ, ಅಟ್ ಟೈಮ್ ಒಂದು ಸಾಯಂಕಾಲ. ಒಂದ್ ರಾಜಣ್ಣ, ಒಂದ್ ಬಾಳೆದಿನ ಕೊಡು ಸರ್. ಕಿಡ್ನಿ ಸ್ಟೋನ್ಗೆ, ಕೂದ್ಲಿಗೆ, ಹೊಟ್ಟೆ ಒಳಗಡೆ ಕೂದ್ಲಿದ್ರೆ ತುಂಬಾ ಒಳ್ಳೇದು ಇದು ಬಾಳೆದಿಂಡು. ನಮ್ಮ ಹತ್ರ ಸ್ಪೆಷಲ್ ಡಿಶ್ ಇದು. ಏನ್ ಹೆಸರು? ಬಾಳೆದಿನ ಮಸಾಲ ಸರ್. ನಿಮ್ಗೆ ನಾನು ಚಟ್ನಿ ಹೇಳದ್ನಲ್ಲ, ಹೇಳಕ್ ಬರ್ತದೆ.
ಆಯುರ್ವೇದಿಕ್ ತರಾನೇ ನನ್ನ ಚಟ್ನಿ ಅಲ್ಲ ಹೌದು ನೋಡಿದ್ರಲ್ಲ ನಿಮ್ಗೆ ಕರೆಕ್ಟ್ ಇಲ್ಲಿ ನಾಟಿ ಸ್ಟೈಲು ಇಲ್ಲೂ ಅಷ್ಟೇ ಕಸ್ಟಮರ್ಗಳಿಗೆ ಹಾಗೆ ನಾನು ಮಾಡ್ಕೊಡೋದು ಜಿಮ್ ಅವ್ರು ಬಂದ್ರೆ ಕುಕುಂಬರ್ ಸಲಾಡ್ ಇದೆ, ಟೊಮೆಟೊ ಸಲಾಡ್ ಇದೆ, ಕಟ್ ಫ್ರೂಟ್ಸ್ ಇದೆ, ಸ್ಪ್ರೌಟ್ಸ್ ಮಸಾಲ ಇದೆ, ದಿಂಡು ಮಸಾಲ ಇದೆ, ಪೊಮೊಗ್ರಾನೇಟ್ ಮಸಾಲ ಇದೆ. ನೋಡಿ ಎಷ್ಟು ಐಟಮ್ ಇದೆ. ದಿಂಡು ಮಸಾಲೆ ಒಳಗೆ ಎಲ್ಲ ಆಯುರ್ವೇದ ಇದೆ. ಹೌದು ನೋಡಿ ಇವಾಗ ರುಚಿನ ಹಂಗೆ ಇರುತ್ತೆ. ಕೊಬ್ಬರಿ ತುರಿ ಎಲ್ಲ ಪ್ರತಿಯೊಂದು ಮಿಕ್ಸ್ ಇರುತ್ತೆ. ಆಮೇಲೆ ಸ್ವೀಟ್ ಇದು ಕಾರ್ನ್ ಹೇಳದ್ನಲ್ಲ ಆಯುರ್ವೇದ ಅಂತ ಸ್ಪೆಷಲ್ ಸ್ಪ್ರೌಟ್ಸ್ ಮಿಕ್ಸ್ ಇರುತ್ತೆ. ಸರಿ ತೊಗೊಂಡ್ರೆ ರಾತ್ರಿ ಡಿನ್ನರ್ ಬೇಡ. ನನ್ನ ಹತ್ರ 1 ಪ್ಲೇಟ್ ತಿಂದ್ರೆ ಏನು ತಿನ್ನೋದೇ ಬೇಡ, ಆರಾಮಾಗಿ ಇಬ್ರು ತಿನ್ಕೊಂಡು ಹೋಗ್ಬೋದು, ಮನೆಗೆ ಹೋಗ್ಬೋದು. ಆಮೇಲೆ ನಾನು ಅಡಿಕೆ ಪ್ಲೇಟ್ ಯೂಸ್ ಮಾಡೋದು. ಹೌದು, ನ್ಯಾಚುರಲ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನಿಮ್ ಬ್ಯಾಕ್ ಗ್ರೌಂಡ್ ನಂಗೆ ತುಂಬಾ ಇಷ್ಟ. ನೋಡಿ ಪಾರ್ಕ್ ಹೆಂಗಿದೆ. ಹೌದಾ ಸರ್? ರೆಡಿ ನೋಡಿ ಸ್ಪೆಷಲ್ ಬಾಳೆದಿನ ಮಸಾಲ ಎಲ್ಲ ಮಿಕ್ಸ್. ನೋಡಿ ಸರ್, ಉಡನ್ ಸ್ಪೂನು ಎಲ್ಲ ನ್ಯಾಚುರಲಿಟಿ ಯೂಸ್ ಮಾಡ್ತೀವಿ. ಹೌದು, ಅಡಿಕೆ ಎಲೆ ಎಲ್ಲ ಹಾಕೊಡ್ತೀವಿ. ರೈಟ್ ಸರ್. ಬಾಳೆದಿನ 5 ನಿಮಿಷ ಮಾಡ್ಕೊಟ್ಟೆ. ದೈಪುರಿ ರೆಡಿನಾ? ದೈಪುರಿಗೆ ಹೋಗೋಣ. ನೋಡಿ ರೆಡಿ. ದೈಪುರಿ ರೆಡಿ ಆಯ್ತು ನೋಡ್ರಿ. 8 ತೊಳೋ ದಾಳಿಂಬೆ ರಾಜಾ ವಿಹಂಗಮ್ಮ ನೋಟದೊಟ್ಟಿಗೆ ನೋಡಿ ದೈಪುರಿಯಲ್ಲಿ ಸರ್ ನಿಮ್ಗೆ ಏನೇನ್ ಬರುತ್ತೆ ಅಂತ ನೋಡಿ. ಈಗ ನಾವು ಚಟ್ನಿ ಮಾಡ್ಕೊಂಡ್ವಿ, ಅಲ್ಲಿ ಪಾಕ ಮಾಡ್ಕೊಂಡ್ವಿ. ಹೌದು ಖಂಡಿತ. ಹೌದು. ಸೊ ಈಗ ಏನೇನ್ ಬೀಳುತ್ತೆ ಹೇಳ್ಬಿಡಿ ಸರ್. ಸರ್ ಕಾಟ್ ಹತ್ರ ನೋಡಿ, ಇದು ಸ್ಪೆಷಲ್ ಡ್ರೈ ಫ್ರೂಟ್ ಅಂತಾರೆ, ಅಮೆರಿಕನ್ ಡ್ರೈ ಫ್ರೂಟ್. ಇದು ಜೆಲ್ಲಿ, ಇದು ಕಿವಿ ಫ್ರೂಟ್, ಆಮೇಲೆ ಡೇಟ್ಸ್, ರೋಸ್ ಪೆಟಲ್, ಚಾಕೋ ಚಿಪ್ಸ್. ಇದೆಲ್ಲ ಬಿಟ್ಟು ನಾನು ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಈ ತರ ಯೂನಿಕ್ ಆಗಿ ಯಾರು ಮಾಡಲ್ಲ. ಹೇಳದ್ನಲ್ಲ, ರಾಯಲ್ ಐಫೋನ್ ದೈಪುರಿ ಅಂತ ನನ್ನ ಹೆಸರು. ಐಫೋನ್ ದೈಪುರಿ. ಎಸ್. ನೀವು ಇಷ್ಟು ಹೇಳಿಕೆ ಸುಸ್ತಾಗ್ಬಿಟ್ಟಿದ್ದೀನಿ. ಹೌದೌದು. ನೀವು ಹೇಳಿದ್ರಲ್ಲ ಸರ್, ಮೈಸೂರಲ್ಲಿ ಯಾರು ಹನುಮಂತು ಬಿರಿಯಾನಿ ಹೆಂಗೆ ಹೇಳ್ತಾರೆ ಹಂಗೆ ನಮ್ ಕಾಟು ಶ್ರೀ ವಿನಾಯಕ ಚಾಟ್ಸ್, ದಿ ಬೆಸ್ಟ್ ಚಾಟ್ ಸೆಂಟರ್ ಇನ್ ಮೈಸೂರು. ಇದು ಸ್ಪೆಷಲ್ ಮಟರ್, ಆಮೇಲೆ ಕಾಂಗ್ರೆಸ್, ದ್ರಾಕ್ಷಿ, ಸ್ವೀಟ್ ಕಾರ್ನ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು ಎಲ್ಲ ಮಿಕ್ಸ್ ಇರುತ್ತೆ ಮಸಾಲೆಯಲ್ಲಿ. ಅದು ಸ್ಟಫಿಂಗ್. ಪುರಿ ಒಳಗಡೆ ಹಾಕಿದೀವಿ, ಇವಾಗ ರೆಡಿ ಮಾಡಿದೀವಿ. ಇವಾಗ ಸ್ಟಾರ್ಟ್ ಮಾಡೋದೇ ದೈಪುರಿ. ನೀವು ದೈಪುರಿ ಎಲ್ಲ ಕಡೆ ತಿಂದಿರಾ, ನನ್ನ ಹತ್ರ ನೋಡಿ ಇವಾಗ ರೆಡಿ ಆಗುತ್ತೆ. ಸರ್ ಇದೇನಿದು? ಅದೇ ನಾನು ಹೇಳಿದ್ನಲ್ಲ ಸರ್, ಸ್ಪೆಷಲ್ ಮೀಟಾ. ಇದೇ ನಮ್ಮ ಸ್ಪೆಷಲ್ ಮೀಟಾ. ಎಸ್ ಸರ್, ಎಸ್. ನೋಡಿ ಇದು ಮಾಡೋದು, ಇದು ಫಸ್ಟ್ ಹಾಕೊಳ್ತೀರಿ. ಇಲ್ಲಿ ರೆಡಿ ಇದೆ ನೋಡಿ ಸರ್. ಎರಡು ರೆಡಿ ಇದೆ ನೋಡಿ. ಯೂನಿಕ್ ಆಗಿ ಜಾಡಿಯಲ್ಲಿ ಇಟ್ಟಿರೋದು ನಾನು. ಹೌದು, ಯೂನಿಕ್ ಜಾಡಿ ರೆಡಿ ಇದೆ. ಈಗ ನಾವು ಮಾಡ್ಕೊಂಡಿದ್ದ ಚಟ್ನಿ ಹಳೆ ಶೈಲಿ ನಂಗೆ ತುಂಬಾ ಇಷ್ಟ. ಹೌದು, ಅದರಿಂದ ಎಲ್ಲ ಯೂನಿಕ್ ಆಗಿ ರೆಡಿ ಮಾಡ್ತೀನಿ ಸರ್. ಮೊಸರು 4 ಗಂಟೆಗೆ ಬ್ಯಾಚ್ ಬರೋದು. ಸ್ಪೆಷಲ್ ಆಗಿ ಕೇಕ್ ತರ ಇರುತ್ತೆ ಮೊಸರು. ನೋಡಿ ಎಲ್ಲ ಇದನ್ನ ಸಾಜಿ ಮಾಡ್ಬಿಟ್ಟು ಮಾಡ್ತಾರೆ. ನಮ್ಮ ಹತ್ರ ಯೂನಿಕ್ ಆಗಿ ಗಟ್ಟಿಯಾಗಿರುತ್ತೆ, ಚಿಲ್ಡ್ ಆಗಿರುತ್ತೆ ದೈಪುರಿ ನಮ್ಮ ಹತ್ರ ಎನಿ ಟೈಮ್. ಸರಿಯಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಮೊಸರು ಪುರಿ. ಹೌದು, ದೈಪುರಿ ಅಲ್ಲ. ದೈಪುರಿ ಅಲ್ಲ, ಮೊಸರು ಪುರಿ. ಹೌದು. ನೋಡಕ್ಕೆ ಕಣ್ಣಿಗೆ ಹಬ್ಬ ಸರ್ ಇದು. ನೋಡಕ್ಕೇನೆ ಸರ್ ಇನ್ನು ಪಿಕ್ಚರ್ ಬಾಕಿ ಇದೆ. ಪಿಕ್ಚರ್ ಬಾಕಿ ಇವಾಗ ಅಭಿ ಪಿಕ್ಚರ್ ಬಾಕಿ. ಖುಷಿಯಿಂದ ಆಗ್ತಾರೆ ನೋಡಿ. ಅವ್ರು ಎಂಜಾಯ್ ಮಾಡ್ತಿದ್ದಾರೆ ಹಾಕೋದ್ನ. ಇದು ಬಂದು ಜೀರಾ, ಆಮೇಲೆ ವೈಟ್ ಪೆಪ್ಪರ್ ಪೌಡರ್. ವೈಟ್ ಪೆಪ್ಪರ್ ಪೌಡರ್ ಯಾರು ಹಾಕಲ್ಲ. ಮಿಕ್ಸ್ ಎಲ್ಲ ಮಿಕ್ಸ್. ಅವೆರಡು ಬಿತ್ತಿವಾಗ ನೆಕ್ಸ್ಟ್ ಟಾಟಾ ಸಾಲ್ಟ್ ಸರ್. ಟಾಟಾ ಸಾಲ್ಟ್. ಎಸ್. ಆಮೇಲೆ ಕೈ ಅಳತೆ ಅಷ್ಟದು. ಚಟ್ನಿ ಎಷ್ಟು ನೋಡಿ, ಕಾಲ್ ಭಾಗ. ನಾವು ಸ್ವೀಟ್ ಎಷ್ಟು ಹಾಕಿರ್ತೀವಿ ಆ ಅಳತೆಗೆ ಚಟ್ನಿ. ಕಸ್ಟಮರ್ಗಳೇ ದೇವರು ಸರ್ ನನ್ಗೆ. ಹೌದೌದು. ಎಲ್ಲ ನಾನು ಮೈಸೂರು ಕಸ್ಟಮರ್, ರೆಗ್ಯುಲರ್ ಕಸ್ಟಮರ್. ಇವಾಗಿಂದಿಲ್ಲ, 10 ವರ್ಷದಿಂದ ಕಸ್ಟಮರ್ ನನ್ಗೆ. ಕರೆಕ್ಟ್. ಅವಸರದ ಸೇವೆ ಇಲ್ಲ, ಗ್ರಾಹಕರಲ್ಲಿ ಮನವಿ. ಸರ್ ಇವಾಗೇನು ಬಿತ್ತು? ಕಾಂಗ್ರೆಸ್. ಹೆಸರುಬೇಳೆ ಅಂದ್ರೆ ಇದು ಹೆಸರುಬೇಳೆ, ಆನಿಯನ್ ವಿತ್ ಲೀಫ್ ಅಂದ್ರೆ ವಿತ್ ಎಲೆ. ನೋಡಿ ನಾನು ಕೈ ಹೇಳ್ತೇನೆ ನೋಡಿ, ಏನಾರು ಹೌದು ಅವಾಯ್ಡ್ ಗಿವಾಯ್ಡ್ ಇಲ್ಲ ಸರ್. ಎಲ್ಲ ಫೈರ್. ಕ್ಯಾರೆಟ್, ಊಟಿ ಕ್ಯಾರೆಟ್. ಕಲರ್ ನೋಡಿ ಹೇಗಿದೆ ಅದ್ರದ್ದು. ಹೌದೌದು. ಯಾವ ಸ್ಟಾರ್ಗಿಂತಾನು ಕಮ್ಮಿ ಇಲ್ಲ ಸರ್ ನಮ್ ದೈಪುರಿ. ಕ್ಲೈಮ್ಯಾಕ್ಸ್ ಇವಾಗ ಇರೋದು ಸ್ಟಾರ್ಟ್. ಟೈಮ್ ಸ್ಟಾರ್ಟ್ ಮಾಡ್ಕೊಳ್ಳಿ ಇವಾಗ. ಹೌದಾ? ಖಂಡಿತ. ದ್ರಾಕ್ಷಿ ರೇಟ್ ಎಷ್ಟೇ ಆಗಿದ್ರು ನಾನು ಯಾವ್ದು ನಿಲ್ಸಲ್ಲ. ಹೌದು. ಈರುಳ್ಳಿ 3000 ರೂಪಾಯಿ ಆಗಿತ್ತು 10 kg ತಂದ್ರೆ. ಹೌದು. ಇವಾಗ 20 ರೂಪಾಯಿಗೆ ಸಿಕ್ತಿದೆ. 30 ಎಷ್ಟಿಗೆ ಸಿಕ್ಕಿದ್ರು ಅಷ್ಟೇ ಹಾಕದ್ ನಾನು. ನೋಡಿ ಡೇಟ್ಸ್, ಲೈನ್ ಡೇಟ್ಸ್. ಆಲ್ಮೋಸ್ಟ್ 1 ಡೇಟ್ ಬೀಳುತ್ತೆ ಒಬ್ರಿಗೆ. ಖರ್ಜೂರ. ಚಾಕೋ ಚಿಪ್ಸ್ ಸರ್ ಇದು. ಚೋಕೋ ಚಿಪ್ಸ್ ಇದು. ಎಸ್, ಚಾಕೋ ಚಿಪ್ಸ್. ಡಾರ್ಕ್ ಚಾಕ್ಲೇಟ್, ವೈಟ್ ಚಾಕ್ಲೇಟ್. ಜೆಲ್ಲಿ, ಸ್ಪೆಷಲ್ ಜೆಲ್ಲಿ. ಫೈನ್ ಕಿವಿ ಫ್ರೂಟ್. ಈಗ ಅಟ್ಲೀಸ್ಟ್ ಕ್ಲೈಮ್ಯಾಕ್ಸ್ ಬಂದ್ವಾ ಸರ್? ಇನ್ನೂ ಇಲ್ಲ ಸರ್. ನೋಡಿ ಕಾಸ್ಟ್ಲಿ ಇದು ರೋಸ್ ಪೆಟಲ್ ಹಾಕ್ತೀರಿ? ಎಸ್. ಇದು ಚರಿ ಸರ್, ಸ್ಪೆಷಲ್ ಚರಿ. ಇದು ಅಷ್ಟೇ, ಯಾವ್ದು ನಮ್ದು ಅಂದಾಜಿಲ್ಲ ಸರ್. ಕಸ್ಟಮರ್ ನನ್ನ ಕೈಯಲ್ಲಿ ಎಷ್ಟು ಬರುತ್ತೆ ಅಷ್ಟು. ನೋಡಿ ಕಸ್ಟಮರ್ ಏನ್ ಹೇಳ್ತಿದ್ದಾರೆ, ಪುರಿನೇ ಕಾಣ್ತಾ ಇಲ್ಲ. ಮುಳುಗಿ ಹೋಗ್ಬಿಡಿದೆ ಪೂರಿ ಸರ್. ನೋಡಿ ಮತ್ತೆ ಆಗಿರುತ್ತೆ ಸರ್.
ಎನಿ ಟೈಮ್ ದಾಳಿಂಬೆ ಇರ್ಲಿ ಇಲ್ದೇ ಇರ್ಲಿ ಸೀಸನ್ ನನ್ನ ಹತ್ರ ದಾಳಿಂಬೆ 350 ದಿವಸನೂ ಇದ್ದೇ ಇರುತ್ತೆ. ಸರ್ ರಾಜಭೋಗ ಸರ್ ಇದು. ಈ ಮಹಾರಾಜರ ಒಂದು ಊರು ಮೈಸೂರಲ್ಲಿ. ಎಲ್ಲ ಪ್ರತಿ ಕಸ್ಟಮರು ಮಹಾರಾಜ ತರ ಫೀಲ್ ಆಗ್ಬೇಕು. ತಿಂತಾ ಇದ್ರೆ ನಾನೇ ರಾಜ ಅಂತಾರೆ. ಫೈನಲ್ ಟಚ್ ಸರ್ ಇವಾಗ್ಲೇ. ಇವಾಗ ಇದು ಫೈನಲ್ ಟಚ್. ಅದು ಫೆದರ್ ಇನ್ ದ ಕ್ರೌನ್ ಅಂತಾರಲ್ಲ, ಸೌತೆಕಾಯಿ ಫೆದರ್. ಹಾ ಸರ್, ನಮ್ಗಾಗಿ ನೀವು ರೆಸಿಪಿ ಮನೇಲಿ ತೋರಿಸಿದ್ದು ಅಲ್ಲದೆ ಯಾವ ರೀತಿ ಮಾಡ್ತೀರಾ ಅಂತ ಇಲ್ಲಿ ಕಾಟ್ ಹತ್ರ ಅದ್ಭುತವಾಗಿ ಮಹಾರಾಜರ ಊರಲ್ಲಿ ತೋರಿಸ್ಬಿಟ್ರಿ. ಮಹಾರಾಜ ದಹಿಪುರಿ. ಇದಕ್ಕೆ ಐಫೋನ್ ದಹಿಪುರಿ ಅಂತ. ಸ್ಪೆಷಲ್ ಐಫೋನ್ ರಾಯಲ್ ದಹಿಪುರಿ. ಥ್ಯಾಂಕ್ ಯು. ಓಕೆ, 3 ಪಾರ್ಸಲ್. ತುಂಬಾ ನ್ಯಾಚುರಲ್ ಮಾಡಿದ್ದಾರೆ ಫುಡ್. ತಿನ್ನಾಗೆ ತುಂಬಾ ಚೆನ್ನಾಗಿದೆ. ನಾವು ವಿಜಯನಗರದಿಂದ ಬಂದಿದ್ದೀವಿ. ಆಕ್ಚುಲಿ ದಹಿಪುರಿ ನಾನು ಇಲ್ಲಿ ನಮ್ಮ ಫ್ರೆಂಡ್ ಅಡ್ವೈಸ್ ಮಾಡಿದ್ದು. ನನಗೆ ಗೊತ್ತಿರಲಿಲ್ಲ ಶಾಪು. ಲೊಕೇಶನ್ ಹಾಕೊಂಬಂದೆ. ಫಸ್ಟ್ ಟೈಮ್ ನೋಡಿದ ತಕ್ಷಣ ಅವ್ರು ಹಾಕ್ಬೇಕಾದ್ರೆ ನಾನು ಶಾಕ್ ಆಗೋದೆ. ಫಸ್ಟ್ ಟೈಮ್ ತಿಂತಾ ಇರೋದು. ಸೂಪರ್ ಆಗಿದೆ. ನಾನು ಈ ಥರ ಎಲ್ಲೂ ನೋಡೇ ಇಲ್ಲ. ಇನ್ಮೇಲೆ ಡೈಲಿ ಇಲ್ಲಿ ಮೈಸೂರಿಗೆ ಬಂದಾಗೆಲ್ಲ ಈ ಥರನ ತಿಂದ್ಬಿಟ್ಟೆ ಹೋಗೋದು. ಇಲ್ಲಿ ಅಷ್ಟೊಂದು ಸೂಪರ್ ಆಗಿದೆ. ನಮ್ಮ ಬೆಂಗಳೂರು ತುಂಬಾ ಚೆನ್ನಾಗಿದೆ. ದಹಿಪುರಿ ಸರಿ ಹಾಕಿದ್ದಾರೆ. ಡ್ರೈ ಫ್ರೂಟ್ಸ್ ಫುಲ್ ಹಾಕಿದ್ದಾರೆ. ಒಂದು 20-25 ಐಟಮ್ಸ್ ಹಾಕಿದ್ದಾರೆ. ಬೇರೆ ಕಡೆ ತಿಂದಿರೋದಕ್ಕಿಂತ ತುಂಬಾ ಬೆಸ್ಟ್ ಅನ್ನಿಸ್ತಾ ಇದೆ. ವೆರೈಟಿ ಐಟಮ್ಸ್ಗಳೆಲ್ಲ ಹಾಕಿದ್ದಾರೆ. ಹಾಗಾಗಿ ತಿನ್ನೋದು ಇನ್ನೂ ಒಂದು ನೆಕ್ಸ್ಟ್ ಟೈಮ್ ಕೂಡ ಬರಬೇಕು ಅನ್ನಿಸ್ತಾ ಇದೆ. ಆ ಥರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ದಹಿಪುರಿನ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ತಿಂತಾ ಇದ್ದೆ. ಬಟ್ ಫಸ್ಟ್ ಟೈಮ್ ನಾನು ಈ ಥರ ವೆರೈಟಿ ಇರೋ ದಹಿಪುರಿನ ನೋಡ್ತಾ ಇರೋದು. ಲೈಕ್ ಡ್ರೈ ಫ್ರೂಟ್ಸ್, ಮತ್ತು ಅವರು ಕಾಶ್ಮೀರಿಂದ ಡ್ರೈ ಫ್ರೂಟ್ಸ್ ತರ್ತಿದ್ದೀರಾ, ಮತ್ತು ರೋಸ್ ಪೆಟಲ್ಸ್ ಎಲ್ಲೂ ಯೂಸ್ ಮಾಡಿರೋದು ನೋಡಿಲ್ಲ ನಾನು. ಮತ್ತು ಫೆದರ್ ಇನ್ ದ ಕ್ರೌನ್, ನವಿಲ್ಗರಿ ಥರ ಎಕ್ಸಾಕ್ಟ್ಲಿ. ಅದು ಕೂಡ ಅವರು ಲಾಸ್ಟಲ್ಲಿ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಸೊ ತುಂಬಾ ಜನ ನಾನು ಹೇಳ್ದಂಗೆ ಇಲ್ಲ, ಲೈಕ್ ಇದನ್ನ ತಿಂದ್ಬಿಟ್ರೆ ರಾತ್ರಿ ಹೋಗಿ ಊಟ ಮಾಡೋದು ಅವಶ್ಯಕತೆ ಇರಲ್ಲ ಸರ್. ಆಹಾ, ಒಳ್ಳೆ ಜಾಗದಲ್ಲಿದೆ. ವೀಕ್ಷಕರು ನೀವು ಬಂದರೆ ತುಂಬ ಎಂಜಾಯ್ ಮಾಡ್ತೀರಿ ಈ ಒಂದು ತಾಣ. ಸರ್ ನಾನು ಚಂದ್ರಶೇಖರ್ ಅಂತ. ನಾವು ಮೈಸೂರಲ್ಲಿರೋದು. ನಾವು ಸೆಸ್ಕಮಲ್ಲಿ ಡ್ಯೂಟಿ ಮಾಡೋದು. ಆದರೆ ವೀಕ್ಲಿ 1 ಡೇ ಇಲ್ಲಿ ಬಂದು ನಾವು ತೊಗೋಬೇಕು. ಯಾಕೆಂದರೆ ಒತ್ತಡದ ಕೆಲಸ ಮಾಡ್ತಾ ಇರ್ತೀವಿ. ಇಲ್ಲಿ ಏನೋ ಬಂದು ತಿಂದರೆ ಆ ದಿನ ಒಂಥರ ಏನೋ ರಿಲ್ಯಾಕ್ಸು. ನಾವೆಲ್ಲರೂ ಬೇರೆ ಕಡೆ ತಿಂದರೆ ಖಾರ, ಗ್ಯಾಸ್ಟ್ರಿಕ್ ಆ ಥರ ಅನಿಸ್ತದೆ. ಬಟ್ ಇಲ್ಲಿ ತಿನ್ನೋ ಪದಾರ್ಥದಲ್ಲಿ ಎಲ್ಲ ಥರದ್ದು ಮಿಕ್ಸ್ ಇರ್ತದೆ. ಏನು ತೊಗೊಂಡಿರಿ ಸರ್ ಇವತ್ತು? ಸರ್ ಸೌತೆಕಾಯಿ ಸ್ಲೈಸ್ ಅಂತ. ಸೌತೆಕಾಯಿ ಸ್ಲೈಸ್? ಹೌದು. ಈ ಥರ ಹೌದು. ಪ್ರತಿಯೊಂದು ಎಲ್ಲ ಹಾಕಿರ್ತಾರೆ. ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ. ಎಲ್ಲ ಥರದ ಐಟಮ್ ತಿನ್ನೋದ್ರಿಂದ ಈಕ್ವಲ್ ಆಗಿ ಮೇಂಟೈನ್ ಮಾಡ್ತಾರೆ ಚೆನ್ನಾಗಿ. ನೆಕ್ಸ್ಟ್ ವೆಜಿಟೇಬಲ್ ಹಾಕಿದ್ರ ಅಣ್ಣ? ಸ್ಪೆಷಲ್ ನಿಪ್ಪಟ್ಟು ಮಸಾಲ ಒಂದು. ಎಷ್ಟು? ಒಂದಾ? ಇಲ್ಲಲ್ಲಿ ಕೊಡಿ. ಟೇಸ್ಟ್ ಸಖತ್ತಾಗಿತ್ತು. ಯಾರೋ ಬ್ಲಾಗ್ ಮಾಡ್ತಾಯಿದ್ರು, ಸೂಪರ್ ಅನಿಸ್ತು. ನಿಲ್ಲಿಸಿದ್ವಿ. ಬಟ್ ರಿಯಲಿ ಸೂಪರ್ ಆಗಿದೆ ಟೇಸ್ಟು. ಎಲ್ಲರೂ ಬಂದು ಟ್ರೈ ಮಾಡಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ನಮ್ಮ ಹುಡುಗ ಸಚಿನ್ ಅಂತ, ಅವನು ಕರ್ಕೊಂಬಂದು ಅವನೇ ನಮ್ಮನ್ನು ಇಲ್ಲಿಗೆ. ಹೌದು, ನಾವು ಬೆಂಗಳೂರಿಂದ ಬಂದಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬೆಂಗಳೂರಲ್ಲಿ ಈ ಥರ ಚಾಟ್ಸ್ ಎಲ್ಲೂ ಸಿಗೋದಿಲ್ಲ. ಅದು ರೋಡ್ ಸೈಡ್ ನೀವು ಹೋಟೆಲಿಗೆ ಹೋದರೂ ಈ ಥರ ಟೇಸ್ಟ್ ಕೊಡೋಲ್ಲ, ಈ ಥರ ಕ್ವಾಲಿಟಿನೂ ಕೊಡೋದಿಲ್ಲ. ಕ್ವಾಂಟಿಟಿನೂ ಜಾಸ್ತಿ, ಕ್ವಾಲಿಟಿನೂ ಜಾಸ್ತಿ. ಮತ್ತು ಈ ಥರ ವೆರೈಟೀಸ್ ಸಿಗೋದಿಲ್ಲ. ಚೆನ್ನಾಗಿರುತ್ತೆ. ವೀಕ್ಷಕರೇ ನೋಡಿ, ವೀಣಾ ಅಂತ ಮೈಸೂರವರು. ನೀವು ಮೈಸೂರು ನಮ್ಮ ಚಾನಲ್ ನೋಡ್ತೀರಾ? ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್. ತುಂಬಾ ಇಷ್ಟಪಟ್ಟು ನಿಮ್ಮ ಚಾನಲ್ ನೋಡ್ತಾ ಇರ್ತೀನಿ. ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ. ಹೌದಾ? ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ನೀವು ಕೊಡೋ ರೆಸಿಪೀಸ್ ನ ಬೇಕಾದಷ್ಟು ಸರಿ ಟ್ರೈ ಮಾಡಿದ್ದೀನಿ. ಹೌದಾ? ನಿಮ್ಮನ್ನ ಇಲ್ಲಿ ನೋಡಿ ಬಹಳ ಸಂತೋಷ ಆಯ್ತು. ನಮಗೂ ಅಷ್ಟೇ ಸಂತೋಷ ಆಗುತ್ತೆ. ಯಾಕಂದ್ರೆ ನಮಗೆ ಕಾಣ್ತಿರಲ್ಲ ನಮ್ಮ ವೀಕ್ಷಕರು ಎಲ್ಲಿದ್ದಾರೆ ಅಂತ. ಇವತ್ತು ನಮ್ಮ ಕಣ್ಣೆದುರಿಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಬಿಟ್ರೆ ತುಂಬಾ ದೂರದಿಂದ ನೋಡ್ದೆ ನಿಮ್ಮನ್ನ. ಸಂತೋಷ ಆಯ್ತು ಹುಡುಕೊಂಬ. ಡೈಲಿ ರೆಗ್ಯುಲರ್. ಹೌದಾ? ಎಲ್ಲಾ ವಿಡಿಯೋಸ್ ನೋಡ್ತಾ ಇರ್ತೀವಿ. ಬೇಸಿಕಲಿ ಮೈಸೂರು ನೋಡಿದ್ರೆ ಹಾಗೆ ಮಾತಾಡ್ಸೋಣ ಅಂತ ನಾವು. ನಿಮ್ಮ ಹೆಸರು? ವಿವೇಕ್ ಅಂತ. ನೀವು? ತಿನ್ನಾಕ್ತೀನಿ. ಓಕೆ. ಸ್ಪೆಷಲ್ ಸರ್ಗೋಸ್ಕರ ದಹಿಪುರಿ. ಐಫೋನ್ ದಹಿಪುರಿ, ರಾಯಲ್ ಐಫೋನ್ ದಹಿಪುರಿ. ರಾಯಲ್ ಐಫೋನ್ ದಹಿಪುರಿ.
ಇಷ್ಟೊಂದು ಕ್ವಾಂಟಿಟಿ ಊಟ ಬೇಡ ಈಗ ಖಂಡಿತ ಸರ್ ತಿನ್ನರೇ ಬೇಡ. ಹಾಂ ಯೂನಿಕ್ ಆಗಿ ಈಗ ಎಲ್ಲೂ ತಿಂದಿರಲ್ಲ, ಮೈಸೂರು ಬ್ಯಾಂಗ್ಳೂರು ಎಲ್ಲೂ ತಿಂದಿರಲ್ಲ. ಕಸ್ಟಮರ್ ಮುಖ್ಯ. ಥ್ಯಾಂಕ್ ಯು. ಎಂಥ ವಾತಾವರಣ ಅಂತೀರಿ ನೋಡಿ. ಕಿವಿ ಫ್ರೂಟು 2, ಸೌತೆಕಾಯಿದು ಫೆದರ್ ಥರ, ನವಿಲ್ಗರಿ. ಇಲ್ಲಿ ನಿಮಗೆಲ್ಲ ಡ್ರೈ ಫ್ರೂಟ್ಸೇ ಕಾಣುತ್ತೆ ಪ್ರತಿಯೊಂದು ನೋಡಿ. ಕಾರ್ನ್ಸು, ಇಲ್ಲ ಪೈನಾಪಲ್ಲು, ಏನು ಯಾವುದಿಲ್ಲ ಅಂತ ಹೇಳ್ಬೇಕು ನಿಮಗೆ. ದಹಿ ಒಳಗಡೆ ಹೋಗ್ಬಿಟ್ಟಿದೆ ನಮ್ಮ ಪುರಿ. ಇದು ದಹಿ ಪುರಿ ರೀ. ಈ ಥರದ ಪ್ಲೇಟು ಬೆಂಗಳೂರಲ್ಲೇ ಸಿಗಲ್ಲ ಅಂತ ಹೇಳಿದ್ರು ಕಸ್ಟಮರು. ಹಾಗಾಗಿ ಬೆಂಗಳೂರಿಂದ ಇಲ್ಲಿ ಬಂದಾಗ ನಮ್ಮ ವಿನಾಯಕ ಚುರುಮುರಿ ಚಾಟ್ ಸೆಂಟರ್ ಚಾಮರಾಜಪುರಂ, ಆಹಾ ನೋಡೋಣ. ಆ ಸ್ಟಫಿಂಗ್ ಏನಿದೆ ಪುರಿಲಿ, ವಾ ಭಾಳ ತುಂಬ ಹಾಡಿದೆ. ನಾನು ಹೇಳ್ತಿದ್ದ ಕತೆ ಒಂದು ಪುರಿದು, ಇನ್ನು ಪ್ಲೇಟ್ ತುಂಬ ಇದೆ. ನೀವು ಟೂರಿಸ್ಟಾಗೋ ಬನ್ನಿ, ಮೈಸೂರಾದರೂ ಬಂದರೆ, ಬೆಂಗಳೂರಿಂದ ಎಸ್ಪೆಷಲಿ ನೀವು ಟೂರಿಸ್ಟಾಗಿ ಬಂದ್ರಿ, ಮೈಸೂರು ವಿಸಿಟಿಗೆ ಬನ್ನಿ. ಇದು ನಿಮ್ಮ ಡೆಸ್ಟಿನೇಷನ್ ಆಗಬೇಕು. ಹಾಕ್ಕೊಳ್ಳಿ ಗೂಗಲ್ ಲೊಕೇಶನ್ನು. 6 ಗಂಟೆಯಿಂದ 10:30ವರೆಗೆ ಇರ್ತಾರೆ. ಅದ್ಭುತ ರೀ, ರಾಜಭೋಗ ಅಂತಲೇ ಹೇಳ್ಬೇಕು ನೀವು. ಅದ್ಭುತವಾದ ಒಂದು ಮಹಾರಾಜರ ಭೋಗ ನಿಮ್ಗೆ ಸಿಗುತ್ತೆ ವಿತ್ ಕಿವಿ ಫ್ರೂಟು, ಸೌತೆಕಾಯಿ. ಆಹಾ, ನಾವಂತೂ ಇದನ್ನು ಇವತ್ತು ಡಿನ್ನರ್ ಅಂತಲೇ ಅಂದ್ಕೊಂಡು ಬೆಂಗಳೂರಂತ ಪಯಣ ಬೆಳೆಸ್ತೀವಿ. ಆಗಲೇ ಸಮಯ 8 ಗಂಟೆ ಈಗ. ಈ ಒಂದು ವಿಡಿಯೋ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರದ ಮತ್ತೆ ಎಲ್ಲೆಲ್ಲಿ ರುಚಿ ಇರುತ್ತೆ, ರಸದೂಟ ಇರ್ತದೆ, ಹೋಗ್ತೀವಿ ನಿಮಗಾಗಿ ಮಾಡ್ತೀವಿ. ಮತ್ತೆ ಮುಂದಿನ ಸಂಚಿಕೆ ಇನ್ನೊಂದು ಅದ್ಭುತ. ಸಿಗೋಣ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.